ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಸ್ವಂತ ಅಜ್ಜಿಯಿಂದ ನವಜಾತ ಶಿಶು ಕೊಲೆ ಶಂಕೆ, ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಚೇಳೂರು ಪಟ್ಟಣದ ಮೂಲದ ಅಪ್ರಾಪ್ತ ಬಾಲಕಿಯೊಬ್ಬರು ಚಿಂತಾಮಣಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ರಾಜೇಶ್ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿ ಚಿಂತಾಮಣಿಯಲ್ಲಿ ವಾಸಿಸುತ್ತಿದ್ದರು. ಮದುವೆಯಾಗಿದ್ದ ಅಪ್ರಾಪ್ತ ಬಾಲಕಿ ನವೆಂಬರ್ 12ರಂದು ಆಂಧ್ರಪ್ರದೇಶದ ಎನ್.ಟಿ. ರಾಮರಾವ್ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಡಿಸೆಂಬರ್ 17ರಂದು ಮಗುವಿಗೆ ಜನ್ಮ ನೀಡಿದ ಅಪ್ರಾಪ್ತೆ ತನ್ನ ಅಜ್ಜಿ ಮಹಬೂಬಿ ಒತ್ತಾಯದ ಮೇರೆಗೆ ಚೇಳೂರು ಪಟ್ಟಣದ ಗುಂತಮೋರಿ ಬಳಿ ಇರುವ ಎಐ ಬಿರಿಯಾನಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಅಜ್ಜಿ ಹಾಗೂ ತಂಗಿ ಜೊತೆ ವಾಸವಾಗಿದ್ಲಂತೆ. ಡಿಸೆಂಬರ್ 21ರಂದು ಅಪ್ರಾಪ್ತ ಬಾಲಕಿ ಕೆಲಸದಲ್ಲಿ ತೊಡಗಿದ್ದಾಗ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಆಕೆಯ ತಂಗಿ ಫೋನ್ ಮಾಡಿ ತನಗೆ ಹುಟ್ಟಿದ ಮಗು ಸತ್ತು ಹೋಗಿದೆ ಅಂತ ಸುದ್ದಿ ತಿಳಿಸಿದ್ಲಂತೆ. ಗಾಬರಿಗೊಂಡ ಅಪ್ರಾಪ್ತ ಬಾಲಕಿ ಹೋಟೆಲ್ ಪಕ್ಕದಲ್ಲಿಯೇ ಇದ್ದ ಸಿರಿ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದಾಗ ಮಗುವಿನ ಸ್ಥಿತಿ ಕಂಡು ಅಲ್ಲಿ ಆಗೋದಿಲ್ಲ ಅಂತ ಬೇರೆಡೆಗೆ ಕಳಿಸಿದ್ದಾರೆ. ನಂತರ ಮಗುವನ್ನ ಚೇಳೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದು ಅಲ್ಲಿಯೂ ಸಹ ಆಗದಿದ್ದಾಗ ಚಿಂತಾಮಣಿಗೆ ಕರೆದುಕೊಂಡು ಹೋದಾಗ ವೈದ್ಯರು ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿರೋದಾಗಿ ತಿಳಿಸಿದ್ರಂತೆ. ಚಿಂತಾಮಣಿಯಿಂದ ಆಂಬ್ಯುಲೆನ್ಸ್ ಮೂಲಕ ಮಗುವನ್ನ ಚೇಳೂರಿಗೆ ವಾಪಸ್ ಕರೆದುಕೊಂಡು ಬಂದು ಅಂದು ಸಂಜೆ ತಾನು ಕೆಲಸ ಮಾಡುತ್ತಿದ್ದ ಹೋಟೆಲ್ ಹಿಂಭಾಗದ ಖಾಲಿ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರಂತೆ. ಮಗುವಿನ ಸಾವಿನ ಬಗ್ಗೆ ಅನುಮಾನಗೊಂಡ ಅಪ್ರಾಪ್ತ ಬಾಲಕಿ ಡಿಸೆಂಬರ್ 23ರಂದು ಚೇಳೂರು ಪೊಲೀಸ್ ಠಾಣೆಯಲ್ಲಿ ತನ್ನ ಅಜ್ಜಿ ಮಹೂಬಿ ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದಾಳೆ. ನಮ್ಮ ಹೆಸರು ಸುರೇಂದ್ರ ರೆಡ್ಡಿ ಅಂತ. ನಾವಿಲ್ಲಿ ಸಿರಿ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಅಂತ ಇದ್ದೇವೆ. ನಮ್ಮ ಎದುರುಗಡೆ ಬಿರಿಯಾನಿ ಹೋಟ್ಲವರು ಭಾನುವಾರ ಸುಮಾರು ಒಂದು 12 ಗಂಟೆ 1 ಗಂಟೆ ಮಧ್ಯಕ್ಕೆ ಒಂದು ಮಗುವನ್ನು ಕರ್ಕೊಂಡ್ಬಂದಿದ್ರು. ಅದು ಆಲ್ಮೋಸ್ಟ್ ಮಗು ಡೆತ್ ಆಗಿತ್ತು. ನಾವಿಲ್ಲಿ ಏನು ಮಾಡಿದ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ರೆಫರ್ ಮಾಡಿದ್ವಿ. ಅವ್ರು ಇಲ್ಲಿ ಮಗುನ ಕರ್ಕೊಂಬರೋಷ್ಟೇ ಮಗು ಯಾವ ಥರ ಇತ್ತು ಮಗು ಆಲ್ಮೋಸ್ಟ್ ಫುಲ್ ಎಲ್ಲ ಸ್ಕೆಲಿಟನ್ ಥರ ಆಗ್ಬಿಟ್ಟಿತ್ತು. ಬಿಕಾಸ್ ಅದು ಪ್ರೀಮೆಚ್ಯೂರ್ ಬೇಬಿ ಅಂತ. ಏನು ಬಾಡಿ ವೆಯ್ಟ್ ಆಗಲಿ ವೈಟಲ್ಸ್ ಆಗಲಿ ಏನು ಇರಲಿಲ್ಲ. ಬಾಡಿ ಫುಲ್ ವೀಕ್ನೆಸ್ ಆಗಿತ್ತು. ಬಾಡಿ ಫುಲ್ ಎಲ್ಲ ಬ್ಲ್ಯಾಕಿಶ್ ಆಗಿಬಿಟ್ಟಿದ್ವಿ ಕರ್ಕೊಂಬರೋಷ್ಟಿಗೆ. ಬಾಯೆಲ್ಲ ಓಪನ್ ಆಗಿತ್ತು. ನಾವಿಲ್ಲಿ ಆಗಲ್ಲ ಅಂತ ಕಳಿಸ್ತೀವಿ. ಮಗುನ ಸಾಯಿಸಿದ ರೀತಿ ಇತ್ತ, ಇಲ್ಲಾಂದ್ರೆ ಮಗು ನಾರ್ಮಲ್ ಡೆತ್ ಆಗಿತ್ತು? ಅದು ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಬಟ್ ಮಗು ಆದರೆ ಬಾಯಿ ಓಪನ್ ಆಗಿತ್ತು. ನಾವು ಅದಕ್ಕೆ ಇಲ್ಲಿ ಆಗಲ್ಲ, ನೀವು ಒಂಚೂರು ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಬೇರೆ ಕಡೆ ಪೀಡಿಯಾಟ್ರಿಷಿಯನ್ ಹೋಗಿ ಅಂತ ಹೇಳ್ಬಿಟ್ಟು. ಈ ಸಂಬಂಧ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್, ಕಾನೂನು ರೀತಿ ಚೇಳೂರು ತಹಶೀಲ್ದಾರ್ ಶ್ವೇತಾ ಮತ್ತು ವೈದ್ಯಾಧಿಕಾರಿಗಳು ಸುಜಿತ್ ರೆಡ್ಡಿ, ಭಾಸ್ಕರ್ ಸುಕೋಟಿಂ ಸಮ್ಮುಖದಲ್ಲಿ ಹೂತಿಟ್ಟ ಮಗುವನ್ನು ಹೊರತೆಗೆದು ಸ್ಥಳದಲ್ಲಿಯೇ ಮಗುವಿನ ಶವ ಪರೀಕ್ಷೆ ನಡೆಸಿದ್ದಾರೆ. ಮಗುವಿನ ಸಾವಿನ ಬಗ್ಗೆ ಸತ್ಯಾಸತ್ಯತೆ ಶವ ಪರೀಕ್ಷೆ ವರದಿ ನಂತರ ಹೊರಬರಬೇಕಿದೆ. ನರೇಂದ್ರ ಕೆ, ಸುಮನ್ ಟಿವಿ, ಚೇಳೂರು.